Hello, dear students. Welcome to EduSumit. Let me see, recording is going on. Yes, recording is going on. Welcome to EduSumit. So, today we are going to see inorganic crash course lecture number 2. What we are going to see today? Today we are going to see D block question number 31 and we'll try to complete F block also. Okay, it is very small unit. So, let's start. ಓಕೆ ನೀನು ಏನೆಲ್ಲ ಹೇಳಿದ್ದೇನಲ್ಲ ಐ ಥಿಂಕ್ ಎಲ್ಲರೂ ಓದಿದ್ದೀರಾ ಲೆಕ್ಚರ್ ನೋಡಿದ್ದೀರಾ ಅದು ಲೆಕ್ಚರ್ ಫಸ್ಟ್ ಅದು ನೋಡಿ ಅದರಲ್ಲಿ ಏನೆಲ್ಲ ಕೊಟ್ಟಿದ್ದೇನಲ್ಲ ದಟ್ ವಿಲ್ ಕವರ್ ಯುವರ್ ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30 ವಿಲ್ ಬಿ ಕವರ್ ಫ್ರಮ್ ಎಸ್ಟರ್ಡೇಸ್ ಲೆಕ್ಚರ್. ಓಕೆ, ಕ್ವಶನ್ ನಂಬರ್ 31, 32 ಇವತ್ತು ಟ್ರೈ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಅಲ್ಲಿ ನಿನ್ನ ಇನ್ನೊಂದು ಉಳಿದಿದೆ, ದಟ್ ಈಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೇಲೆ ಉಳಿದಿದೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಅನ್ಬೋದು. ಮ್ಯಾಗ್ನೆಟಿಕ್ ಮೂಮೆಂಟ್ ಒಂದು ನಿನ್ನ ಉಳಿದಿದೆ ಅಪ್ಪ. ಓಕೆ, ದಿಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಲೆಫ್ಟ್ ಎಸ್ಟರ್ಡೇ. ಇದು ಒಂದು ಕ್ವಶನ್ ನಂಬರ್ 30 ಬರುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಪ್ಲಸ್ ಒಂದು ಗ್ಯೂ ರೀಸನ್ ಅಂತ ಕ್ವಶನ್ ಕೇಳ್ಬೋದು. ಗ್ಯೂ ರೀಸನಲ್ಲಿ ಅಷ್ಟು ಓದೋಕ್ಕೆ ಅವಶ್ಯಕತೆ ಇಲ್ಲ, ಭಾಳಷ್ಟು ಕೊಟ್ಟಿದ್ದಾರೆ ನಿಮ್ಮದು ಗ್ಯೂ ರೀಸನಲ್ಲಿ. 3 ಮಾರ್ಕ್ಸ್ಗಾಗಿ ಗ್ಯೂ ರೀಸನ್ಗೆ ನೀವೇನೆಲ್ಲ ಓದ್ಕೋಬೇಕಪ್ಪ ಅಂದರೆ ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಓದ್ಕೋಬೇಕು. ಓಕೆ, ನಿನ್ನೆ ನಾನು ಹೇಳಿದ್ದೇನೆ ಪ್ಯಾರಾಮ್ಯಾಗ್ನೆಟಿಕ್ ಎಲ್ಲ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಓದ್ಕೋಬೇಕು. ಕಲರ್ ಪ್ರಾಪರ್ಟಿ ಓದ್ಕೋಬೇಕು. ಕಲರ್ ಯಾವ ರೀತಿ ಅದಕ್ಕೇನೋ ಕಲರ್ ಪ್ರಾಪರ್ಟಿ ಅಂತ ಅಂತೇವೆ. ಮತ್ತು ಕ್ಯಾಟಲಿಸ್ಟ್ ಪ್ರಾಪರ್ಟಿ ಓದ್ಕೋಬೇಕು. ನೀವು 3 ಪ್ರಾಪರ್ಟಿ ಕೇಳ್ತಾರೆ 3 ಮಾರ್ಕ್ಸ್ಗೆ. ಕ್ಯಾಟಲಿಸ್ಟ್ಗೆ 1 ಮಾರ್ಕ್ಸ್ಗೆ ಹೋದಾಗೆ ಆಕ್ಸಿಡೇಷನ್ ಸ್ಟೇಟು ಇಂಪಾರ್ಟೆಂಟ್ ಆಗುತ್ತೆ. 1 ಮಾರ್ಕ್ಸ್ಗೆ ಏನೆಲ್ಲ ಕೇಳ್ಬೋದು, ನಿಮ್ಮದು ಆಕ್ಸಿಡೇಷನ್ ಸ್ಟೇಟ್ ಕೇಳ್ಬೋದು, ಮತ್ತು ಏನೆಲ್ಲ ಕೇಳ್ಬೋದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಬೋದು. 1 ಮಾರ್ಕ್ಸ್ಗೆ ನಿಮ್ಮದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಬೋದು. ಓಕೆ, ಮತ್ತು ಮೋಸ್ಟ್ಲಿ 1 ಮಾರ್ಕ್ಸ್ಗೆ ನಿಮಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೂಡ ಕೇಳ್ಬೋದು. 1 ಮಾರ್ಕ್ಸ್ಗೆ ನಿಮ್ಮದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಿಮಗೆ ಒಂದು PDF ನಾನು ಅವೈಲೇಬಲ್ ಮಾಡ್ತೇನೆ ಅದಕ್ಕಾಗಿ. ಓಕೆ, ಮತ್ತು ಕಂಪೋಸಿಷನ್ ಕೇಳ್ಬೋದು ಕೆಲವೊಂದು. ನಾನು ನಿಮಗೆ PDF ಇದೆ ನಮ್ಮಲ್ಲಿ 1 ಮಾರ್ಕ್ಸ್ಗಾಗಿ, ಅವು PDF ನಿಮಗೆ ಅವೈಲೇಬಲ್ ಮಾಡ್ತೇನೆ. ಅದು ಓದಿದರೆ ನೀವು 1 ಮಾರ್ಕ್ಸ್ ಫುಲ್ ಕವರ್ ಮಾಡ್ತೀರಾ ಈ ಚಾಪ್ಟರಿಂದ. ಸೊ 3 ಮಾರ್ಕ್ಸ್ಗಾಗಿ ಇವು ಎಲ್ಲ ನೋಡಿ. ಫಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಲಾಸ್ಟಿಗೆ ಹೇಳ್ತೇನೆ. ಫಸ್ಟ್ ಇವತ್ತು ನಾವು ಏನು ಮಾಡ್ಕೋತಿದ್ದೇವೆ ಅಂದರೆ ಪ್ರಿಪರೇಷನ್ ಪ್ರಾಪರ್ಟೀಸ್ ಅಂತ ಸ್ಟಾರ್ಟ್ ಮಾಡ್ತಿದ್ದೆ. ದಟ್ ಈಸ್ ಕ್ವಶನ್ ನಂಬರ್ ಬೇಸಿಕ್ಲಿ 31 ಅಲ್ಲ. ಎಸ್, ಕ್ವಶನ್ ನಂಬರ್ 31. ನಿಮ್ಮ ಕ್ವಶನ್ ನಂಬರ್ 31 ವಿಲ್ ಬಿ ಫ್ರಮ್ ಪ್ರಿಪರೇಷನ್ ಮೆಥಡ್ಸ್. ಓಕೆ, ನೀವು ಪ್ರಿಪರೇಷನ್ ಮೆಥಡಿಂದನೇ ಇರ್ತದೆ ಪ್ರಿಪರೇಷನ್ ಮೆಥಡ್ಸ್. ಸೊ ಇಲ್ಲಿ ನಾವು ಬೇಸಿಕಲಿ ಪ್ರಿಪರೇಷನ್ ಮೆಥಡ್ಸಲ್ಲಿ 2 ಪ್ರಿಪರೇಷನ್ಸ್ ಇದ್ದಾವೆ ನಮಗೆ. ಒಂದು ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇರುತ್ತೆ, ಒಂದು ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಪರ್ ಮ್ಯಾಗ್ನೆಟ್ ಇರುತ್ತೆ. ಓಕೆ, ಫಸ್ಟ್ ನಾವು ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಅನ್ನು ನೋಡೋಣ. ಓಕೆ, ಫಸ್ಟು ನಾವು ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಫಸ್ಟ್ ನಾವು ಏನು ನೋಡ್ಕೊತಿದ್ದೇವೆ, ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಅನ್ನು ನೋಡ್ತಿರ್ತೇವೆ. ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಫ್ರಾಮ್ ಕ್ರೋಮೇಟ್ ಓರ್ ಅಂತ ಕೂಡ ನೀವು ಅನ್ಬೋದು. ಫ್ರಾಮ್ ಕ್ರೋಮೇಟ್ ಓರ್. ಓಕೆ, ಇದಕ್ಕೆ ನಾವು ನೋಡ್ತಿದ್ದೇವೆ. ಫಸ್ಟ್ ಇದರಲ್ಲಿ ಕ್ರೋಮೇಟ್ ಓರ್ ಫಾರ್ಮುಲಾ ಏನಿರುತ್ತೆ ಅಂದರೆ, ಕ್ರೋಮೇಟ್ ಓರ್ ಫಾರ್ಮುಲಾ ಇಸ್ FeCr2O4. ದಿಸ್ ಇಸ್ ದ ಫಾರ್ಮುಲಾ ಆಫ್ ಅವ್ರ ಏನಂತೀರ ಫಾರ್ಮುಲಾ ಆಫ್ ಕ್ರೋಮೇಟ್ ಓರ್. ಈ ಕ್ರೋಮೇಟ್ ಓರ್ಗೆ ನಾವು ಏನು ಮಾಡ್ತೇವೆ, ಫಸ್ಟ್ ಸ್ಟೆಪ್ ಇದರಲ್ಲಿ ಇದು ಸೊಲ್ಯೂಷನ್ ಅವ್ರ ಆನ್ಸರ್ ಅನ್ನಿ. ಇದು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೇವೆ, ದಿಸ್ ಕ್ರೋಮೇಟ್ ಓರ್ ಈಸ್ ಹೀಟೆಡ್ ವಿತ್ ಸೋಡಿಯಂ ಕಾರ್ಬೋನೇಟ್. ಇದು ಎದರಿಂದ ಹೀಟ್ ಮಾಡ್ತೇವೆ ನಾವು, ಸೋಡಿಯಂ ಕಾರ್ಬೋನೇಟ್ ಜೊತೆ ಹೀಟ್ ಮಾಡ್ತೇವೆ. ಆ್ಯಂಡ್ ಆಕ್ಸಿಜನ್ ಟು ಗೆಟ್ ಸೋಡಿಯಂ ಕ್ರೋಮೇಟ್. ಓಕೆ, ಪ್ಲಸ್ ಕೆಲವೊಂದು ನಿಮಗೆ ಬೈ ಪ್ರಾಡಕ್ಟ್ಸ್ ಬರ್ತವೆ ಲೈಕ್ Fe2O3 ಆ್ಯಂಡ್ CO2. ಓಕೆ, ಕಾರ್ಬನ್ ಡೈಆಕ್ಸೈಡ್ ಆಸ್ ಎ ಬೈ ಪ್ರಾಡಕ್ಟ್ ಬರ್ತವೆ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೇವೆ ಅಂದರೆ, ದಿಸ್ ಪೊಟ್ಯಾಷಿಯಮ್, ದಿಸ್ ಇಸ್ ಕ್ರೋಮೇಟ್. ಇದು ಫಸ್ಟ್ ಏನಿರುತ್ತೆ ಕ್ರೋಮೇಟ್ ಓರ್. ದಿಸ್ ಈಸ್ ವಾಟ್ ಕ್ರೋಮೇಟ್ ಓರ್. ನಾವು ಏನು ಮಾಡ್ತೇವೆ ಅಂದರೆ, ಈಸ್ ಹೀಟೆಡ್ ವಿತ್ ಎದ್ರ ಜೊತೆ ಹೀಟ್ ಮಾಡ್ತೇವೆ, ದಿಟ್ ಈಸ್ ಸೋಡಿಯಂ ಈಸ್ ಹೀಟೆಡ್ ವಿತ್ ಸೋಡಿಯಂ ಕಾರ್ಬೋನೇಟ್. ಅದಕ್ಕೆ ಸೋಡಿಯಂ ಕಾರ್ಬೋನೇಟ್ ಜೊತೆ ಹೀಟ್ ಮಾಡ್ತೇವೆ. ಆ್ಯಂಡ್ ಆಕ್ಸಿಜನ್ ಟು ಗೆಟ್, ಇದಕ್ಕೆ ಏನಂತೇವೆ ನಾವು ಸೋಡಿಯಂ ಕ್ರೋಮೇಟ್. ದಿಸ್ ಇಸ್ ಸೋಡಿಯಂ ಕ್ರೋಮೇಟ್ ಅಂತ ಅಂತೇವೆ. ಓಕೆ, ಇದಕ್ಕೇನು ಅಂತ ಸೋಡಿಯಂ ಕ್ರೋಮೇಟ್ ಅಂತ ಅಂತೇವೆ. ಸೋಡಿಯಂ ಕ್ರೋಮೇಟ್ ಈ ಒಂದು ಬೇಸಿಕ್ಲಿ ಒಂದು ಪ್ರಿಪರೇಷನ್ ಮೆಥಡಲ್ಲಿ ಫಸ್ಟ್ ನಾವು ಸೋಡಿಯಂ ಕ್ರೋಮೇಟ್ ತರ್ತೇವೆ. ಸೋಡಿಯಂ ಕ್ರೋಮೇಟ್ ಆದಮೇಲೆ ಸೋಡಿಯಂ ಡೈಕ್ರೋಮೇಟ್ ತರ್ತೇವೆ. ಸೋಡಿಯಂ ಡೈಕ್ರೋಮೇಟಿಂದ ನಾವು KCl ಹೀಟ್ ಮಾಡಿ ಪೊಟ್ಯಾಷಿಯಂ ಡೈಕ್ರೋಮೇಟನ್ನು ತರ್ತೇವೆ. ಫಸ್ಟ್ ಸ್ಟೆಪ್ ಎಲ್ಲರಿಗೂ ಕ್ಲಿಯರ್ ಆಗಿರ್ಬೋದು. ಫಸ್ಟ್ ಕ್ರೋಮೇಟ್ ಓರ್ ನೀವು ಸ್ಟೇಟ್ಮೆಂಟಲ್ಲಿ ಬರೀಬೇಕು ಮೇಲೆ. ಇಲ್ಲಿ ನೀವು ಬೇಕಂದರೆ ಸ್ಟೇಟ್ಮೆಂಟಲ್ಲಿ ಏನು ಬರೀಬೇಕಪ್ಪ ಅಂದರೆ, ಕ್ರೋಮೇಟ್ ಓರ್ ಇಸ್ ಹೀಟೆಡ್ ವಿತ್ ಸೋಡಿಯಂ ಕಾರ್ಬೋನೇಟ್ ಆ್ಯಂಡ್ ಆಕ್ಸಿಜನ್ ಟು ಗೆಟ್ ಸೋಡಿಯಂ ಕ್ರೋಮೇಟ್ ಇಷ್ಟೇ ಬರೀಬೇಕು. ಇಲ್ಲಿ ತನಕ ಈ ಬೈ ಪ್ರಾಡಕ್ಟ್ಸ್ ಬರೆಯೋಂಗಿಲ್ಲ ಸ್ಟೇಟ್ಮೆಂಟಲ್ಲಿ. ಓಕೆ, ಕ್ಲಿಯರ್ ಆಯ್ತಾ ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನಾಗುತ್ತಪ್ಪ ಅಂದರೆ, ವಾಟ್ ಹ್ಯಾಪನ್ಸ್ ಇನ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಮಗೇನು ಸೋಡಿಯಂ ಇದಕ್ಕೆ ನೋಡಿ, ಇದಕ್ಕೆ ನಿಮಗೆ ಬ್ಯಾಲೆನ್ಸಿಂಗ್ ಒಂದು ಟ್ರಿಕ್ ಹೇಳ, ಒಂದು ನಂಬರ್ ನೆನಪಿಟ್ಕೋಬೇಕಾಗತ್ತೆ. ಇದಕ್ಕೆ ಬ್ಯಾಲೆನ್ಸಿಂಗ್ಗೆ ಫಸ್ಟ್ ರಿಯಾಕ್ಷನ್ಗೆ ದಿಟ್ ಈಸ್ 487 ಇದು ನಿಮ್ಮದು ಬ್ಯಾಲೆನ್ಸಿಂಗ್ ನಂಬರ್ ಇರುತ್ತೆ. 487 ನೋಡಿ. ಈ ವರ್ಷ ಫೈನಲ್ ಎಕ್ಸಾಮಲ್ಲಿ ಕೂಡ ಇದು 80% ಫುಲ್ ಪಾಸಿಬಿಲಿಟಿ ಇರುತ್ತೆ. ಮೋಸ್ಟ್ಲಿ ಇದು ಕೇಳ್ತಾರೆ. ಸೆಕೆಂಡ್ ಇರುವಂಥ ಪ್ರಿಪರೇಷನ್ ಕಡಿಮೆ ಕೇಳ್ತಾರೆ. ಸೊ ಇದಕ್ಕೆ ಯಾರು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈ ಫಸ್ಟ್ ರಿಯಾಕ್ಷನ್ಗೆ ಇಲ್ಲಿ ನೋಡಿ, ಇದು 4, ಇಲ್ಲಿ ನಿಮ್ಮದು 8, ಇಲ್ಲಿ ನಿಮ್ಮದು 7, ಇಲ್ಲಿ ನಿಮ್ಮದು 8, ಇಲ್ಲಿ
8 ಪ್ಲಸ್ ಇಲ್ಲಿ 2 ಮತ್ತು 8 ಇಷ್ಟು ರೀತಿ ನೀವು ಬ್ಯಾಲೆನ್ಸ್ ಮಾಡಬೇಕು ಕೆಮಿಕಲ್ ರಿಯಾಕ್ಷನ್ಗೆ. ಓಕೆ, ಈಗ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಿದ್ರೆ ಈ ಕಡೆ ಸೈಡಿಗೆ ಬರೀತೆ ನೋಡಿ, ಇದು ನಾನು ನಿಮಗೆ ಸೈಡಿಗೆ ಬರೀತೇನೆ, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ಪ್ಲಸ್ ನಮಗೆ 8 ಪ್ಲಸ್ ಇಲ್ಲಿ ಬರೀತೆ ನೋಡಿ 2Fe2O3 ಪ್ಲಸ್ 8CO2 ಪ್ಲಸ್ 8CO2. ಓಕೆ, 8CO2 ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಏನಾಗುತ್ತೆ ಸರ್, ಸೆಕೆಂಡ್ ರಿಯಾಕ್ಷನು ಈಗ ನಮಗೇನು ಸೋಡಿಯಂ ಕ್ರೋಮೇಟ್ ಸಿಗ್ತಿರ್ತದಲ್ಲ, ದಿಸ್ ಸೋಡಿಯಂ ಕ್ರೋಮೇಟ್ ಇದಕ್ಕೆ ಟ್ರೀಟ್ ಮಾಡ್ತೇವೆ ಒಂದು ಆಸಿಡಿಕ್ ಸೊಲ್ಯೂಷನ್, ಅದಕ್ಕೆ ನಾವು ಸಲ್ಫರಿಕ್ ಆಸಿಡ್ ಅಂತೇವೆ, ಇಲ್ಲಿ ಬರೀ ನೀವು ಆಸಿಡಿಕ್ ಸೊಲ್ಯೂಷನ್ ಅಂತ H+ ಅಂತ ಬರೆದು ಬಿಡಬೇಕು ಟು ಗೆಟ್ ಸೋಡಿಯಂ ಡೈಕ್ರೋಮೇಟ್. ಇದು ನೋಡಿ ಸೋಡಿಯಂ ಡೈಕ್ರೋಮೇಟ್, ಯಾವತ್ತು ಡೈಕ್ರೋಮೇಟ್ ಅಂದಾಗ Cr2O7 ಬರುತ್ತೆ, ಡೈಕ್ರೋಮೇಟ್ ಅಂದಾಗ Cr2O7 ಬರುತ್ತೆ. ನಮಗೆ ಬೈ ಪ್ರಾಡಕ್ಟ್ಸ್ ಏನು ಸಿಗುತ್ತೆ, ನಮಗೆ ಬೈ ಪ್ರಾಡಕ್ಟ್ ಸೋಡಿಯಂ ಸಿಗುತ್ತೆ ಪ್ಲಸ್ H2O ಸಿಗುತ್ತೆ, ಬೈ ಪ್ರಾಡಕ್ಟ್ಸ್. ಓಕೆ, ಬೈ ಪ್ರಾಡಕ್ಟ್ಸ್. ಸೊ ಇದಕ್ಕೆ ಬ್ಯಾಲೆನ್ಸಿಂಗ್ ಈ ರೀತಿ ಮಾಡಬೇಕು ಸರ್, ಬ್ಯಾಲೆನ್ಸಿಂಗ್ ಯಾವ ರೀತಿ ಮಾಡಬೇಕು, Cr2O7 ಪ್ಲಸ್ Na. ಓಕೆ, ಬ್ಯಾಲೆನ್ಸಿಂಗ್ ನೋಡಿ ಇದಕ್ಕೆ ಕೂಡ ಇನ್ನೊಂದು ನಂಬರ್ ನೆನಪಿಟ್ಕೋಬೇಕು. ಇಲ್ಲಿ ಬೇಸಿಕಲಿ ಒಂದೇ ನಂಬರ್ ಇರುತ್ತೆ 2, ಇಲ್ಲೊಂದ್ಸಲ 2 ಹಚ್ಚಬೇಕು, ಇಲ್ಲೊಂದ್ಸಲ 2 ಹಚ್ಚಬೇಕು, ಇಲ್ಲೊಂದ್ಸಲ 2 ಹಚ್ಚಬೇಕು, ಮತ್ತೆ ಎಲ್ಲೂ ಏನು ಬ್ಯಾಲೆನ್ಸಿಂಗ್ ಮಾಡೋಂಗಿಲ್ಲ ಇಲ್ಲಿ. ಫಸ್ಟ್ ಇಲ್ಲಿ ನೋಡಿ ಸೆಕೆಂಡ್ ರಿಯಾಕ್ಷನ್ ಇದೆ, ಸೊ 2 ಎಲ್ಲಿ ಸೋಡಿಯಂ Na. ಓಕೆ, ಇಲ್ಲೊಮ್ಮೆ ಮತ್ತು ಇಲ್ಲೊಮ್ಮೆ ಇಷ್ಟೇ ನಿಮಗೆ 2 ಅಷ್ಟು ಗಮನದಲ್ಲಿ ಇಡಬೇಕು. ಇದೇನಿದೆ ನಿಮ್ಮದು, ಇಟ್ ಇಸ್ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕ್ರೋಮೇಟ್ ಇದೆ ಇದು ಅಲ್ಲ, ಇಟ್ ಇಸ್ ಸೋಡಿಯಂ ಕ್ರೋಮೇಟ್. ಇದು ನಿಮ್ದು ಏನು ಬರುತ್ತೆ ಇಲ್ಲಿ ಸೋಡಿಯಂ ಡೈಕ್ರೋಮೇಟ್, ಇಟ್ ಈಸ್ ಯುವರ್ ಸೋಡಿಯಂ ಡೈಕ್ರೋಮೇಟ್. ಅಂದರೆ ಇಲ್ಲಿ ಬೇಸಿಕ್ ನಮ್ಗೆ ಏನು ಗೊತ್ತಿತ್ತು ಅಂದರೆ ಒಂದು ಯಾವುದೇ ಒಂದು ಕ್ರೋಮೇಟ್, ಸೋಡಿಯಂ ಕ್ರೋಮೇಟ್ಗೆ ನಾವು ಒಂದು ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಸೋಡಿಯಂ ಡೈಕ್ರೋಮೇಟ್ ಅಂತ ಸಿಗ್ತಿದೆ. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತಪ್ಪ ಅಂದರೆ ವಾಟ್ ಹ್ಯಾಪನ್ಸ್ ಇನ್ ಥರ್ಡ್ ಸ್ಟೆಪ್, ಏನು ನಿಮಗೆ ಸೋಡಿಯಂ ಡೈಕ್ರೋಮೇಟ್ ಸಿಕ್ಕಿರುತ್ತಲ್ಲ, ವಾಟ್ ಎವರ್ ದ ಸೋಡಿಯಂ ಡೈಕ್ರೋಮೇಟ್ ನಿಮಗೆ ಏನು ಸಿಕ್ಕಿದೆ ಅಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ, ದ ಸೋಡಿಯಂ ಡೈಕ್ರೋಮೇಟ್ Na2Cr2O7, ದಿ ಸೋಡಿಯಂ ಡೈಕ್ರೋಮೇಟ್, ಅದಕ್ಕೆ ಏನು ಮಾಡ್ತೇವೆ, ಇನ್ನೊಮ್ಮೆ KCl ಜೊತೆ ಟ್ರೀಟ್ ಮಾಡ್ತೇವೆ ಟು ಗೆಟ್ ಸೋಡಿಯಂ ಡೈಕ್ರೋಮೇಟ್. ಇದಕ್ಕೆ ನಮಗೆ ಏನು ಸಿಗುತ್ತೆ ಇಲ್ಲಿ ಸೋಡಿಯಂ ಡೈಕ್ರೋಮೇಟ್ ಸಿಗುತ್ತೆ, ಇಲ್ಲಿ ನಮಗೆ ಏನು ಸಿಗುತ್ತೆ ಸೋಡಿಯಂ ಡೈಕ್ರೋಮೇಟ್ ಸಿಗುತ್ತೆ ಟು ಗೆಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಲ್ಲಿ ನೋಡಿ, ಇಲ್ಲಿ ಕೂಡ ಡೈಕ್ರೋಮೇಟ್ ಅಂದಾಗ ಇದೇ ಇರುತ್ತೆ ನೋಡಿ, ಇಲ್ಲಿ ಜಸ್ಟ್ ಪೊಟ್ಯಾಷಿಯಂ K2 ಹಚ್ಚಿದ್ದೇವೆ ಪ್ಲಸ್ ನಮಗೆ ಬೈ ಪ್ರಾಡಕ್ಟ್ ಏನು ಸಿಗುತ್ತೆ NaCl ಸಿಗುತ್ತೆ. ಸರ್ ಇಲ್ಲಿ ಬ್ಯಾಲೆನ್ಸಿಂಗ್ಗೆ ಏನು ಹೆಚ್ಚಿಗೆ ಬ್ಯಾಲೆನ್ಸ್ ಮಾಡೋದಿಲ್ಲ, ಇಲ್ಲಿ ಮತ್ತು ಇಲ್ಲಿ ಎಷ್ಟೇ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಮತ್ತೇನಿಲ್ಲ 2 ಫಸ್ಟ್ ಅಷ್ಟೇ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಠಿಣ ಆಗುತ್ತೆ. 487 ಅದು ನಮ್ಮ ಗಮನದಲ್ಲಿ ಇಡಬೇಕು. ಇದೇನಿದೆ ನಿಮ್ಮದು, ವಾಟ್ ಈಸ್ ದಿಸ್ ಇಸ್ ಬೇಸಿಕಲಿ ಯುವರ್ ಸೋಡಿಯಂ ಡೈಕ್ರೋಮೇಟ್, ದಿಸ್ ಇಸ್ ಯುವರ್ ವಾಟ್ ಸೋಡಿಯಂ ಡೈಕ್ರೋಮೇಟ್ ಇರುತ್ತೆ, ಇಟ್ ಈಸ್ ಯುವರ್ ಸೋಡಿಯಂ ಡೈಕ್ರೋಮೇಟ್. ಇದು ನಮಗೆ ಏನು ಸಿಕ್ತು ಈಗ ಪೊಟ್ಯಾಷಿಯಂ ಡೈಕ್ರೋಮೇಟ್, ಇದು ನಮಗೆ ಏನು ಸಿಕ್ತು ಪೊಟ್ಯಾಷಿಯಂ ಡೈಕ್ರೋಮೇಟ್, ಇದು ನಮಗೆ ಏನು ಸಿಕ್ತಪ್ಪ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನೋದು ಸಿಕ್ತು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಸಿಕ್ತು. ಸೊ ಬೇಸಿಕಲಿ 3 ಸ್ಟೆಪ್ಸಲ್ಲಿ ಸಿಂಪಲ್ ರಿಯಾಕ್ಷನ್ ಇರುತ್ತೆ. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ, ಒಂದು 10 ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ಹೇಳಿದ್ದೇನೆ ಏನೆಲ್ಲ ನಿಮಗೆ ಗಮನದಲ್ಲಿ ಇಡಬೇಕಂತ. ಫಸ್ಟು ಈ ಒಂದು ಕ್ರೋಮೇಟ್ ಓರಿಂದ ಫ್ರಮ್ ದಿಸ್ ಕ್ರೋಮೇಟ್ ಓರ್ ನಾವು ಏನು ತಂದಿದ್ದೇವೆ, ಫ್ರಮ್ ದಿಸ್ ಕ್ರೋಮೇಟ್ ಓರ್ ನಮಗೆ ಏನು ಸಿಕ್ತು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಸಿಕ್ತು. ವಿ ಗಾಟ್ ವಾಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನೋದು ಸಿಕ್ತು. ಓಕೆ, ಇದು ಎಲ್ಲರೂ ಗೊತ್ತಾಯ್ತಾ, ಸ್ವಲ್ಪ ಜೂಮ್ ಔಟ್ ಮಾಡ್ತೇನೆ, ಬರ್ಕೋಬಹುದು ಎಲ್ಲರೂ. ಓಕೆ, ಇದು ನೋಡಿ ಪ್ರಿಪರೇಷನ್ ಫಿಕ್ಸ್ 80% ಇದೇ ಬರುತ್ತೆ. ಕ್ವಶನ್ ನಂಬರ್ 31 ಅಲ್ಲಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕೇಳ್ಯಾರಂತ ಇಲ್ಲಿ ಕೂಡ ಕೇಳ್ತಾರೆ. ಓಕೆ, ಅಲ್ಲಿ ಕೇಳ್ಯಾರಂತ ಇಲ್ಲಿ ಮಾಡಿ ಬಿಡ್ಲಿಕ್ಕೆ ಹೋಗಬೇಡಿ. ಓಕೆ, ಆಯ್ತಾ. ಸೆಕೆಂಡ್ ಪ್ರಿಪರೇಷನ್ಗೆ ಹೋಗೋಣ ಇವಾಗ. ಲೆಟ್ ಅಸ್ ಗೋ ಟು ಸೆಕೆಂಡ್ ಪ್ರಿಪರೇಷನ್. ಏನಿದೆ ಸೆಕೆಂಡ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಇಲ್ಲಿ ನಮ್ದು ಏನಿದೆ ಸೆಕೆಂಡ್ ಪ್ರಿಪರೇಷನ್ ಆಫ್ ರೆಕಾರ್ಡಿಂಗ್ ಆಗ್ತಿದೆಯಲ್ಲ, ಎಸ್ ಆಗ್ತಿದೆ. ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಪೊಟ್ಯಾಷಿಯಂ permanganate from MnO2 ಓಕೆ, MnO2 ಇಂದ ನಮಗೆ ಏನು ಪ್ರಿಪರೇಷನ್ ಮಾಡ್ತಿದ್ದೇವೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನೋ ಪ್ರಿಪರೇಷನ್ ಮಾಡ್ತಿದ್ದೇವೆ. ಓಕೆ, ಇಲ್ಲಿ ನೋಡಿ ಬೇಸಿಕ್ಲಿ ಏನು ಮಾಡ್ತೀರಾ, ಇದು ದಿಸ್ ಈಸ್ 2 ಸ್ಟೆಪ್ ರಿಯಾಕ್ಷನ್. ಓಕೆ, ಇಟ್ ಈಸ್ 2 ಸ್ಟೆಪ್ ರಿಯಾಕ್ಷನ್. ಇಲ್ಲಿ ನೋಡಿ ಸೆಕೆಂಡ್ ಇದೆ 2 ಸ್ಟೆಪ್ ರಿಯಾಕ್ಷನ್. ಈಗ ಏನಾಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮದು MnO2, ಇಲ್ಲಿ ನೋಡಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ MnO2 ಇಲ್ಲಿ ಬರೀತೆ ನೋಡಿ, MnO2 ಈಸ್ ಫ್ಯೂಸ್ಡ್ ವಿತ್ KOH and KOH okay is fused with KOH plus oxygen to get
potassium permanganate. To get potassium magnet, not permanganate, first it get potassium magnet, that is K2 MnO4. MnO4 ಇದಕ್ಕೆ potassium magnet plus H2 ಅಂದ್ರೆ ಇಲ್ಲಿ ಬೇಸಿಕಲಿ ಇದೇನು ನಮ್ದೇನು MnO2 ಇದೆಯಲ್ಲ ಅದಕ್ಕೆ ಏನು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಫ್ಯೂಸ್ ಇಟ್ ವಿತ್ KOH ಆ್ಯಂಡ್ ಆಕ್ಸಿಜನ್ ಟು ಗೆಟ್ ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್. ಇದು ನಿಮ್ಮದು MnO2, ಇದೇನಿದೆ ನಿಮ್ಮದು ಪೊಟ್ಯಾಷಿಯಂ. ದಿಸ್ ಇಸ್ ಯುವರ್ ಪೊಟ್ಯಾಷಿಯಂ ಮ್ಯಾಗ್ನೆಟ್. ಓಕೆ, ಇಟ್ ಇಸ್ ಯುವರ್ ಪೊಟ್ಯಾಷಿಯಂ ಮ್ಯಾಗ್ನೆಟ್. ಫಸ್ಟ್ ನಮಗೆ ಪೊಟ್ಯಾಷಿಯಂ ಮ್ಯಾಗ್ನೆಟ್ ಸಿಕ್ತು. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೇವೆ, ಸೆಕೆಂಡ್ ಸ್ಟೆಪ್, ದಿಸ್ ಪೊಟ್ಯಾಷಿಯಂ ಮ್ಯಾಗ್ನೆಟ್ is treated with potassium magnet ಏನೆಲ್ಲ potassium magnet ನಮ್ಗೆ ಸಿಗುತ್ತಲ್ಲ, is treated with one acidic solution, that is H plus, to get okay ಇಲ್ಲಿದು ಆಗಿದೆ, let it be 1 minute. Okay, K2Mn4. okay, 1 minute. So ಇದು ನಮಗೆ ಇಲ್ಲಿ ಫಸ್ಟ್ ಆಗಿ what we do, this MnO4 is treated with ಒಂದು acidic solution ಜೊತೆ ಟ್ರೀಟ್ ಮಾಡಿದಾಗ we get 2MnO4 plus MnO2 plus 2H2. ಈ ರೀತಿ ಕೂಡ ನೀವು ಬರಿಬಹುದು. ಓಕೆ, ಇಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೆಟ್ ಇನ್ ನ್ಯೂಟ್ರಲ್ or acidic solution gives permanganate. ಅಷ್ಟೇ ಗಮನದಲ್ಲಿಡಬೇಕು. ಏನು ಪೊಟ್ಯಾಷಿಯಂ ಮ್ಯಾಗ್ನೆಟ್ ಇರುತ್ತಲ್ಲ, ದಿಸ್ ಪೊಟ್ಯಾಷಿಯಂ ಮ್ಯಾಗ್ನೆಟ್ ಇನ್ ನ್ಯೂಟ್ರಲ್, ಇಲ್ಲಿ ಬರೀತೆ ನೋಡಿ, ಅದು ಇಂಪಾರ್ಟೆಂಟು. ದಿಸ್ ಪೊಟ್ಯಾಷಿಯಂ ಮ್ಯಾಗ್ನೆಟ್ in neutral or acidic medium gives permanganate. Neutral or acidic medium, what it gives in acidic solution ಅಂತ ಕೂಡ ಬರಿಬಹುದು. acidic solution gives permanganate. ಅಷ್ಟೇ ನೀವು ಗಮನದಲ್ಲಿಡಬೇಕು. gives permanganate. okay, gives permanganate. okay, permanganate. okay, ಕ್ಲಿಯರ್ ಎಲ್ಲರಿಗೆ ಎಷ್ಟು? ಓಕೆ ಸರ್, ಬ್ಯಾಲೆನ್ಸಿಂಗ್ ಹೇಳಿ. ಬ್ಯಾಲೆನ್ಸಿಂಗ್ 2422. ಓಕೆ, 2422 ಆಕ್ಸಿಜನ್ಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಡಿ. ಸೆಕೆಂಡ್ಗಾಗಿ ಸ್ವಲ್ಪ ನೀವು ಗಮನದಿರ್ಬೋದು. 342. ಓಕೆ, ಡಿಸೆಂಡಿಂಗ್ ಆರ್ಡರಲ್ಲಿ 3 4 ಮತ್ತೆ ಕಡೆ ಬರಬೇಕು. ಇಲ್ಲಿ ಲಾಸ್ಟ್ಗೆ 2. ಓಕೆ, 2 ಇಲ್ಲಿ ಹಾಕಿದೆ ನೋಡಿ, 2. ಓಕೆ, ಇಷ್ಟೇ ಇರುತ್ತೆ. ಓಕೆ, ಯಾರು ರಿಯಾಕ್ಷನ್ ನೀವು ರಿಮೆಂಬರ್ ಮಾಡಬೇಕಾಗತ್ತೆ. ಇದು ನೋಡಿ 20% ಜಾಸ್ತಿ ಕೇಳೋದಿಲ್ಲ. ನಾನು ಕೂಡ ಗ್ಯಾರಂಟಿ ಹೇಳ್ತೀನಿ, ಕೇಳೋದಿಲ್ಲ. ಜಸ್ಟ್ ಓದ್ಕೊಂಡು ಹೋಗಿ ಒಮ್ಮೆ. ಓಕೆ, ಕೇಳೋದಿದೆ ಮೇಲೆ, ನಿಮ್ಗೆ ಕೇಳೋದಿದೆ. ಓಕೆ, ಕ್ಲಿಯರ್ ಆಯ್ತಾ? ಸೊ ಇವಾಗ ವಿ ಆ್ಯಂಡ್ ಕಂಪ್ಲೀಟ್ಲಿ ನಾವು ಡಿ ಬ್ಲಾಕ್ ಅನ್ನು ಕಂಪ್ಲೀಟ್ ಮಾಡಿದ್ದೇವೆ ಇವಾಗ. ಓಕೆ, ಡಿ ಬ್ಲಾಕ್ ಕಂಪ್ಲೀಟ್ ಮಾಡಿದ್ದೇವೆ. ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಓಕೆ, ಎಫ್ ಬ್ಲಾಕ್ ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ, ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್? ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಎಫ್ ಬ್ಲಾಕ್. ಓಕೆ, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಔಟ್ ಎಫ್ ಬ್ಲಾಕ್. ಓಕೆ, ಎಫ್ ಬ್ಲಾಕ್ ಅಲ್ಲಿ ನೋಡಿ, ಥಿಯರಿ ಏನು ಓದ್ಕೋಬೇಡಿ ಜಾಸ್ತಿ. ಥಿಯರಿ ಕೆಲವೊಂದು ಫಿಕ್ಸ್ ಕ್ವಶನ್ಸ್ ಇದ್ದಾವೆ ಎಫ್ ಬ್ಲಾಕ್ ಅಲ್ಲಿ. ಓಕೆ, ಕೆಲವೊಂದು ಫಿಕ್ಸ್ ಕ್ವಶನ್ಸ್ ಇದ್ದಾವೆ ಎಫ್ ಬ್ಲಾಕ್ ಅಲ್ಲಿ. ಅವು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಿರ್ತೇನೆ ಇಲ್ಲಿ. ಫಸ್ಟ್ ಟೈಪ್ ಕ್ವಶನ್ ಏನಿರುತ್ತೆ ಎಫ್ ಬ್ಲಾಕ್ ಅಲ್ಲಿ? ಫಸ್ಟ್ ಟೈಪ್ ಕ್ವಶನ್ ನಂಬರ್ 1 ಎಫ್ ಬ್ಲಾಕ್ ಅಲ್ಲಿ. ಫಸ್ಟ್, ವಾಟ್ ಈಸ್ ಲ್ಯಾಂಟನೈಡ್ ಕಾಂಟ್ರಾಕ್ಷನ್? ಓಕೆ, ಫಸ್ಟ್ ನಿಮ್ದು ಏನ್ ಕೇಳ್ತಾರೆ ಅಂದ್ರೆ ಲ್ಯಾಕ್ಟನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು? ವಾಟ್ ಈಸ್ ಲ್ಯಾಕ್ಟನೈಡ್ ಕಾಂಟ್ರಾಕ್ಷನ್? ಓಕೆ, what is the cause of it? okay, what is lactonide contraction, what is cause ಅಂತ ಕ್ವಶನ್ ಕೇಳ್ತಾರೆ. ಈ ಬೇಸಿಕಲಿ ನಿಮ್ದು ಜೂನ್ 16, ಮಾರ್ಚ್ 17, ಜುಲೈ 18. ಓಕೆ, ಇಷ್ಟು ಸಲ ಕೇಳಿದ್ದಾರೆ. ಓಕೆ, ಫಸ್ಟ್ ವಾಟ್ ಈಸ್ ಲ್ಯಾಕ್ಟನೈಡ್ ಕಾಂಟ್ರಾಕ್ಷನ್ ಅಂತ ನಿಮಗೆ ಗೊತ್ತಿದ್ದಾಗ ಇದು ಏನಾಗುತ್ತೆ ಅಂದ್ರೆ, ಇಟ್ ಇಸ್ ಅ ಸ್ಟಡಿ ಡಿಕ್ರೀಸ್ ಇನ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಅಲಾಂಗ್ ಲ್ಯಾಕ್ಟನೈಡ್ ಸೀರೀಸ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. ಅಂದ್ರೆ ಲ್ಯಾಕ್ಟನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಇಲ್ಲಿ ಸ್ಟಡಿ ಡಿಕ್ರೀಸ್, ಒಮ್ಮೆ अचानक डिक्रीज और स्टेडी डिक्रीज इन एटॉमिक साइज, एटॉमिक एंड आयोनिक साइज. एटॉमिक एंड आयोनिक साइज ಏನಾಗುತ್ತೆ, एटॉमिक एंड आयोनिक साइज ಏನಾಗುತ್ತೆ, ಡಿಕ್ರೀಸ್ ಆಗೋತ ಹೋಗುತ್ತೆ ಅಲಾಂಗ್ ಲ್ಯಾಕ್ಟನಾಯ್ಡ್ ಸೀರೀಸ್. ಲ್ಯಾಕ್ಟನಾಯ್ಡ್ ಸೀರೀಸ್ ಅಲಾಂಗ್ ಏನಾಗುತ್ತಿರುತ್ತೆ, ಇದು ಡಿಕ್ರೀಸ್ ಆಗೋತಿರುತ್ತೆ. ಇದು ಬೇಸಿಕಲಿ ನಾವು ಕ್ವಶನ್, ಈಗ ಇದು ಎಫ್ ಬ್ಲಾಕ್ ಅಂದ್ರೆ ನಾವು ಕ್ವಶನ್ ಎದು ನೋಡ್ತಿರ್ತೇವೆ. ಕ್ವಶನ್ ನಂಬರ್ 32. ದಿಸ್ ಇಸ್ ಯುವರ್ ಕ್ವಶನ್ ನಂಬರ್ 32. okay, along lactanoid series. okay, along lactanoid series first ಇದು ಪಾಯಿಂಟ್ ಬರೀಬೇಕು. with increase in
ಇನ್ಕ್ರೀಸ್ ಇನ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್, ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್. ಏನು ಡಿಕ್ರೀಸ್ ಆಗುತ್ತೆ? ಅಟಾಮಿಕ್ ನಂಬರ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. ಅಂದರೆ ನಿಮ್ದು ಲ್ಯಾಕ್ಟಿನಾಯ್ಡ್ ಸೀರೀಸ್ ಇಲ್ಲಿ ಕೆಳಗಡೆ 2 ಸೀರೀಸ್ ಇರ್ತವೆ, ಅದಕ್ಕೆ ನಾವು ಎಫ್ ಬ್ಲಾಕ್ ಅಂತ ಕೂಡ ಅಂತೇವೆ. ಈ ಕಡೆ ಹೋದಾಗ ಅಲಾಂಗ್ ಗೋಯಿಂಗ್ ದಿಸ್ ಸೈಡ್ ಏನಾಗತ್ತಪ್ಪ ಅಂದರೆ ನಿಮ್ದು ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಈ ಕಡೆ ಹೋದಾಗ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ, ಅಟಾಮಿಕ್ ನಂಬರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅದೇ ನಂಬರ್ ಗಮನದಲ್ಲಿ ಇಡಬೇಕು. ಇದು ನಿಮ್ಮದು ಫಸ್ಟ್ ಏನಾಯಿತು? ಲ್ಯಾಕ್ಟಿನೈಡ್ ಕಾಂಟ್ರಾಕ್ಷನ್. ಇದು ನಿಮ್ದು ಏನಾಗುತ್ತೆ? ನಿಮ್ಮದು ಲ್ಯಾಕ್ಟಿನೈಡ್ ಕಾಂಟ್ರಾಕ್ಷನ್ ಅಂತ ಕೂಡ ಅಂತೇವೆ. ಓಕೆ, ಇದೆಲ್ಲರಿಗೆ ಕ್ಲಿಯರ್ ಐತೆ ವಾಟ್ ಇಸ್ ಲ್ಯಾಕ್ಟಿನೈಡ್ ಕಾಂಟ್ರಾಕ್ಷನ್ ಅಂದಾಗ. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನಿರುತ್ತೆ ಅಂದರೆ, ಲ್ಯಾಕ್ಟಿನೈಡ್ ಕಾಂಟ್ರಾಕ್ಷನ್ ಕಾಸ್ ಅಂತ. ಇಲ್ಲಿ ನಿಮ್ಮದು ಇಂಪರ್ಫೆಕ್ಟ್ ಶೀಲ್ಡಿಂಗ್ ಆಫ್ ಒನ್ ಎಲೆಕ್ಟ್ರಾನ್ ಬೈ ಅನದರ್. ಅಂದರೆ ಇಲ್ಲಿ ಶೀಲ್ಡಿಂಗ್ ಕರೆಕ್ಟಾಗಿ ಆಗೋದಿಲ್ಲ. ಈ ರೀತಿ ಆಗೋದ್ರಿಂದ ದೇರ್ ವಿಲ್ ಬಿ ಇನ್ಪರ್ಫೆಕ್ಟ್ ಶೀಲ್ಡಿಂಗ್. ಓಕೆ, ದೇರ್ ವಿಲ್ ವಾಟ್? ಇನ್ಪರ್ಫೆಕ್ಟ್ ಶೀಲ್ಡಿಂಗ್. ಓಕೆ, ಇನ್ಪರ್ಫೆಕ್ಟ್ ಶೀಲ್ಡಿಂಗ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿರ್ಬೋದು. ಓಕೆ, ಕ್ಲಾಸ್ 11th ಅಲ್ಲಿ ನೋಡಿ ಆಫ್ ಒನ್ ಎಲೆಕ್ಟ್ರಾನ್. ಇನ್ಪರ್ಫೆಕ್ಟ್ ಶೀಲ್ಡಿಂಗ್, ಒಂದು ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಶೀಲ್ಡ್ ಆಗೋದಿಲ್ಲ, ಇನ್ಪರ್ಫೆಕ್ಟ್ ಆಗಿ ಶೀಲ್ಡಿಂಗ್ ಆಗುತ್ತೆ ಬೈ ಅನದರ್. ಓಕೆ, ಇಷ್ಟೇ ಗಮನದಲ್ಲಿ ಇಡಬೇಕು. ಇದು ಒಂದು ಕಾಸು ಅಂತ ನೀವು ಬರಿಬಹುದು. ಓಕೆ, ಇದು ಕ್ಲಿಯರ್ ಐತೆ ಎಲ್ಲರಿಗೆ ಲ್ಯಾಕ್ಟಿನೈಡ್ ಕಾಂಟ್ರಾಕ್ಷನ್. ಈ 3 ಸಲ ಕೇಳಿದ್ದಾರೆ ಇದು ಕೂಡ ಲ್ಯಾಕ್ಟಿನೈಡ್ ಕಾಂಟ್ರಾಕ್ಷನ್. ಓಕೆ, ನೆಕ್ಸ್ಟ್ ಒಂದು ಡಿಫ್ರೆನ್ಸ್ ಕೇಳ್ತಾರೆ. ಓಕೆ, ಯೂಶುವಲ್ ಸೆಕೆಂಡ್ ಏನು ಕೇಳ್ತಾರಪ್ಪ ಅಂದರೆ ಸೆಕೆಂಡು ಡಿಫ್ರೆನ್ಸ್ ಕೇಳ್ತಾರೆ. ದೇ ಮೇ ಆಸ್ಕ್ ಯು ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಕ್ಟಿನಾಯ್ಡ್ ಆ್ಯಂಡ್ ಆಕ್ಟಿನಾಯ್ಡ್ಸ್. ಓಕೆ, ಲ್ಯಾಕ್ಟಿನಾಯ್ಡ್ ಆಕ್ಟಿನಾಯ್ಡ್ಸ್ ನಿಮ್ಮದು ಡಿಫ್ರೆನ್ಸ್ ಕೇಳ್ತಾರೆ, ಲ್ಯಾಕ್ಟಿನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್. ಮತ್ತೆ ಏನು ಕೇಳ್ತಾರೆ ಸರ್? ಸ್ಟಡಿ ಆಫ್ ಆಕ್ಟಿನಾಯ್ಡ್ ಸೀರೀಸ್ ಆರ್ ಡಿಫಿಕಲ್ಟ್ ಕ್ಯೂ ರೀಸನ್ಸ್. ಇದು ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ದೇ ಆರ್ ಲೆಸ್ ರಿಯಾಕ್ಟಿವ್, ದೇ ಆರ್ ಮೋರ್ ರಿಯಾಕ್ಟಿವ್, ದೇ ಶೋ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್, ದೇ ಶೋ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +7 ಅಷ್ಟೇ. ಇಲ್ಲಿ ನೋಡಿ ಬರೀತಿ ನೋಡಿ ಲ್ಯಾಕ್ಟಿನೈಡ್ ಇದು ಒಂದ್ಸಲ ಡಿಫ್ರೆನ್ಸು. ಈ ವರ್ಷ ಮಾಡಲ್ ಕ್ವಶನ್ ಪೇಪರಲ್ಲಿ ಇದೇ ಕೇಳಿದ್ದಾರೆ ಬಹುಶಃ. Here is what lactinoids, so actinoid. ಫಸ್ಟ್ ಥಿಂಗ್ ಏನಾಗತ್ತೆಪ್ಪ ಅಂದರೆ ಇಲ್ಲಿ ನಿಮ್ಮದು 4s ಆರ್ಬಿಟಲ್ ಇಸ್ ಪ್ರೋಗ್ರೆಸಿವ್ಲಿ ಫಿಲ್ಡ್. ಇಲ್ಲಿ ಕಂಪ್ಲೀಟ್ಲಿ ಫಿಲ್ ಆಗಿರೋದಿಲ್ಲ, 4s ಆರ್ಬಿಟಲ್ ಇಸ್ ಪ್ರೋಗ್ರೆಸಿವ್ಲಿ ಫಿಲ್ಡ್ ಅಂತ ಅಂತೇವೆ. ಇಲ್ಲಿ ನಿಮ್ಮದು 5f ಆರ್ಬಿಟಲ್ ಇಸ್ ಇಲ್ಲಿ ಪ್ರೋಗ್ರೆಸಿವ್ಲಿ ಫಿಲ್ಡ್. ಇಲ್ಲಿ 5f orbital is progressively filled. Okay, progressively filled ಅಂತ ಅಂತೇವೆ, progressively filled ಅಂತ ಅಂತೇವೆ. ಫಸ್ಟ್ ಪಾಯಿಂಟು 3 ಮಾರ್ಕ್ಸ್ಗೆ ಕೇಳ್ಬೋದು ನೋಡಿ ಫಿಕ್ಸ್ ಆಗಿ. ಇವು ಲೆಸ್ ರಿಯಾಕ್ಟಿವ್ ಇರ್ತವೆ. ಓಕೆ, ದೇ ಆರ್ ಲೆಸ್ ರಿಯಾಕ್ಟಿವ್ ಅಂತ ಕೂಡ ಅನ್ಬೋದು. ದೇ ಆರ್ ಲೆಸ್ ರಿಯಾಕ್ಟಿವ್, ದೇ ಆರ್ ಮೋರ್ ರಿಯಾಕ್ಟಿವ್. ಏನಿರ್ತದೆ ನಿಮ್ದು ಆಕ್ಟಿನಾಯ್ಡ್ಸ್, ಯು ಆರ್ ಮೋರ್ ರಿಯಾಕ್ಟಿವ್ ಅಂತ ಕೂಡ ಅನ್ಬೋದು. ದೇ ಆರ್ ಮೋರ್ ರಿಯಾಕ್ಟಿವ್ ಅಂತ ಕೂಡ ಅನ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟು, ಇದು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಯಾರು ತೋರಿಸ್ತಪ್ಪ ಅಂದರೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದಿಸ್ ಈಸ್ +4. ಓಕೆ, +4 ತೋರಿಸ್ತೆ. ಇಲ್ಲಿ ನಿಮ್ಮದು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟು, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಯ್ತು ಕಾಣಿಸ್ತಪ್ಪ ಅಂದರೆ ಇಟ್ ಇಸ್ +7. ಇಲ್ಲಿ +7 ಇರುತ್ತೆ, ಇಲ್ಲಿ +4 ಇರುತ್ತೆ. ನೆಕ್ಸ್ಟು ಇಲ್ಲಿ ರೇಡಿಯೋ ಆಕ್ಟಿವ್ ಮೇಲೆ ಮಾತಾಡಿದಾಗ ಇಲ್ಲಿ ಬರೀ ಪ್ರೋಮಿಥಿಯಂ. ಓಕೆ, ಇಲ್ಲಿ ಬರೀ ಪ್ರೋಮಿಥಿಯಂ. ಇಲ್ಲಿ ಪ್ರೋಮಿಥಿಯಂ ಇಸ್ ಓನ್ಲಿ ರೇಡಿಯೋ ಆಕ್ಟಿವ್. ಇಲ್ಲಿ ಆಲ್ ಆರ್ ರೇಡಿಯೋ ಆಕ್ಟಿವ್ ಅಂತ ಅನ್ಬೋದು. ಆಲ್ ಆರ್ ರೇಡಿಯೋ ಆಕ್ಟಿವ್, ಇಲ್ಲಿ ಎಲ್ಲ ರೇಡಿಯೋ ಆಕ್ಟಿವ್ ಇರ್ತವೆ. ಇದು ವೆರಿ ಇಂಪಾರ್ಟೆಂಟ್. ಈ 1 ಮಾರ್ಕ್ಸಲ್ಲಿ ಕೂಡ ಕೇಳ್ಬೋದು ಎಲ್ಲ ಡಿಫ್ರೆನ್ಸು. ಅಂದರೆ ಇಲ್ಲಿ ಪ್ರೋಮಿಥಿಯಂ ಅನ್ನೋದು ಒಂದು ಎಲಿಮೆಂಟ್ ಇದೆ. ಓಕೆ, ಎಲಿಮೆಂಟ್ ಇದೆ, ಅದು ಏನಾಗುತ್ತೆ, ಅದು ಅಷ್ಟೇ ರೇಡಿಯೋ ಆಕ್ಟಿವ್ ಇರುತ್ತೆ. ಇಲ್ಲಿ ಎಲ್ಲ ರೇಡಿಯೋ ಆಕ್ಟಿವ್ ಇರುತ್ತೆ. ಓಕೆ, ಎಲ್ಲ ರೇಡಿಯೋ ಆಕ್ಟಿವ್ ಇರುತ್ತೆ. ಇದು ಕೂಡ ಇಂಪಾರ್ಟೆಂಟು, ಈ ವರ್ಷ ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ ನೋಡಿ. ಇದು ಒಂದು ಓದ್ಕೊಡಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ನಿಮಗೆ ಕೇಳ್ತಾರೆ ಸ್ಟಡಿ ಆಫ್ actinoid series or actinoid elements is difficult. Why? Q reason. 3 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಡಿಫಿಕಲ್ಟ್ ಕ್ಯೂ ರೀಸನ್ ಅಂತ ಕೂಡ ಕೇಳ್ತಾರೆ. 3 ರೀಸನ್ಸ್ ನೋಡಿ. ಫಸ್ಟು ನಾನು ಹೇಳಿದೆಲ್ಲ ಇಲ್ಲೇ ನೋಡಿ, ದಿಸ್ ಆಲ್ ಆರ್ ರೇಡಿಯೋ ಆಕ್ಟಿವ್. ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಏನಿರುತ್ತಪ್ಪ ಅಂದರೆ ರೇಡಿಯೋ ಆಕ್ಟಿವ್ ಇರುತ್ತೆ. ಆಕ್ಟಿನಾಯ್ಡ್ ಸೀರೀಸಲ್ಲಿ ಆಲ್ ಎಲಿಮೆಂಟ್ಸ್, ಇಯರ್ ಫಸ್ಟ್ ಪಾಯಿಂಟ್ ಏನು ಬರೀಬೇಕಪ್ಪ ಅಂದರೆ all elements are radioactive. All elements ಏನಿರುತ್ತೆ ನಿಮ್ಮದು ರೇಡಿಯೋ ಆಕ್ಟಿವ್ ಇರುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿರುತ್ತೆ ಅಂದರೆ ಇವು ಜಾಸ್ತಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ. ದೇ ಕ್ಯಾನ್ ಬಿ ಪ್ರಿಪೇರ್ ಇನ್ ಸ್ಮಾಲ್ ಕ್ವಾಂಟಿಟಿ. ದೇ ಕ್ಯಾನ್ ಬಿ ಪ್ರಿಪೇರ್ಡ್
ಇನ್ ಸ್ಮಾಲ್ ಕ್ವಾಂಟಿಟಿಲಿ ಅಷ್ಟೇ ಪ್ರಿಪೇರ್ ಮಾಡ್ಬೋದು, ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ, ಅದಕ್ಕಾಗಿ ಸ್ಟಡೀಸಲ್ಲಿ ಡಿಫಿಕಲ್ಟೀಸ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಬರಿಬೋದು ಅಂದರೆ, ಇದು ಹಾಫ್ ಲೈಫ್ ಭಾಳ ಸಣ್ಣದಿರುತ್ತೆ. ದೇರ್ ಅಂತ ಬರಿಬೋದು, ದೇರ್ ಹಾಫ್ ಲೈಫ್ ಇಸ್ ವೆರಿ ಸ್ಮಾಲ್. ಏನು ಹಾಫ್ ಲೈಫ್ ಇರುತ್ತೆ ಅಲ್ಲ ಭಾಳ ಸಣ್ಣದಿರುತ್ತೆ, ವೆರಿ ಸ್ಮಾಲ್ ಅಂತ ಬರಿಬೋದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನು ಬರಿಬೋದಪ್ಪ ಅಂದರೆ, ಇಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಕಾಣಿಸ್ತವೆ. ಹಿಯರ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಡ್ಯೂ ಟು ಪ್ರೆಸೆನ್ಸ್ ಆಫ್ ವೇರಿಯಬಲ್, ಇದು ಪ್ರೆಸೆನ್ಸ್ ಪ್ಲಸ್ ಪುರಾನೇ ಬರಿತೀನಿ ಬಿಡಪ್ಪ ಮತ್ತೆ ನೀವು, ಡ್ಯೂ ಟು ಪ್ರೆಸೆನ್ಸ್ ಆಫ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತವೆ, ಅದಕ್ಕಾಗಿ ಸ್ಟಡಿ ಡಿಫಿಕಲ್ಟ್ ಆಗುತ್ತೆ. ನೋಡಿ +7 ಇದ್ದರೆ ಮ್ಯಾಕ್ಸಿಮಮ್ ಅಂದರೆ ಈ ಒಂದು ಎಲಿಮೆಂಟ್ ಇದೆ ಅದು +2 ಕೂಡ ತೋರಿಸ್ಬೋದು, +3 ಕೂಡ ತೋರಿಸ್ಬೋದು, +4 ಕೂಡ ತೋರಿಸ್ಬೋದು, +6 +7. ಅದೇ ರೀತಿ ಇನ್ನೊಂದಿರುತ್ತೆ +1 +2 +3 +4, ಈ ರೀತಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತವೆ ಇವು ಎಲಿಮೆಂಟ್ಸ್. ಓಕೆ, ಈ ಕ್ಲಿಯರ್ ಆಯ್ತು. ಇದು ಕೂಡ ಇಂಪಾರ್ಟೆಂಟು. ಓಕೆ, ಇದು ಕೂಡ ಬರುವಂಥ ಫುಲ್ ಪಾಸಿಬಿಲಿಟಿ 3 ಮಾರ್ಕ್ಸ್ಗೆ ಕೇಳ್ಬೋದು ಇದು ಕೂಡ. ನೆಕ್ಸ್ಟ್ ಓಕೆ ಮುಗೀತು. ಓಕೆ, ಇವಿಷ್ಟೇ 3 ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತವೆ. ಮತ್ತೇನು ಇಂಪಾರ್ಟೆಂಟ್ ಇಲ್ಲ ಲ್ಯಾಕ್ಟಿನಾಯ್ಡ್ಸ್ ಅಲ್ಲಿ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ 1 ಮಾರ್ಕ್ಸಲ್ಲಿ ಕೇಳಬಹುದು. ವಾಟ್ ಇಸ್ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ಆಕ್ಟಿನಾಯ್ಡ್ಸ್ ಆರ್ ಲ್ಯಾಕ್ಟಿನಾಯ್ಡ್ಸ್? Okay, general oxidation state shown by lactinoids, by lanthanoids ಅಂತ ಕೂಡ ನಾನು actinoids ಅಂತ ಅಂತೇನೆ, lanthanoids and actinoids ಎಷ್ಟಿರುತ್ತೆ ನಿಮ್ಮದು +3. ಇದು ಒಂದು ಇಂಪಾರ್ಟೆಂಟ್ ಇರುತ್ತೆ ನೋಡಿ, 1 ಮಾರ್ಕ್ಸಲ್ಲಿ ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ಓಕೆ, 1 ಮಾರ್ಕ್ಸಲ್ಲಿ ಇಷ್ಟೇ ಇರುತ್ತೆ. ಮತ್ತೆ ನಿಮಗೆ PDF ಪ್ರೊವೈಡ್ ಮಾಡ್ತೇನೆ ನಾನು. ಓಕೆ, ಫಾರ್ 1 ಮಾರ್ಕ್ಸ್ ಆರ್ ಲೆಟ್ ಮಿ ಚೆಕ್ ಕ್ಯಾನ್ ಐ PDF ಅಂತ ಲೆಟ್ ಮಿ ಚೆಕ್, ಯಾಕಂದ್ರೆ ಒಂದ್ಸಲ ಹೇಳ್ಬಿಡ್ತೇನೆ, ಎಕ್ಸ್ಪ್ಲೇನ್ ಮಾಡಿಬಿಡುತ್ತೇನೆ. ಓಕೆ, ಇಲ್ಲಿದೆ ನೋಡಿ. ಓಕೆ, ಇದು ನಿಮ್ಮ SPR ಬುಕ್ ಇಂದ ಇದೆ, ಹ್ಯಾಂಡ್ ಬುಕ್. ಓಕೆ, ಇಲ್ಲಿ ನೋಡಿ, ಇದು ಕ್ವಶನ್ ನಂಬರ್ 3 ನೋಡಿ. ಗಿವ್ ರೀಸನ್ ಅಟಾಮಿಕ್ ಸೈಜ್ ಆಫ್ 4D and 5D series elements are almost same and HF and ZR have almost identical okay due to actinoid contraction. ಇವು ನೋಡಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ಗೆ ಲೆವೆಲ್ಲ ನಾನು ಇದು PDF ಅವೈಲೇಬಲ್ ಮಾಡಿಬಿಡ್ತೇನೆ ಎಲ್ಲರಿಗೆ. ಓಕೆ, ಇಲ್ಲಿ ಏನೆಲ್ಲ 1 ಮಾರ್ಕ್ಸ್ ಇದ್ದಾವಲ್ಲ ಎಲ್ಲ ಓದ್ಕೋರಿ. ಓಕೆ, 1 ಮಾರ್ಕ್ಸ್ಗೆ ಎಷ್ಟೆಲ್ಲ ಪ್ರೆಸೆನ್ಸ್ ಇದ್ದಾವಲ್ಲ ಎಲ್ಲೋ ಓದ್ಕೊಂಡ್ಬಿಡಿ 1 ಮಾರ್ಕ್ಸ್ಗೆ. ಓಕೆ, ಇವೆಲ್ಲ ಹೇಳಿದಂಥ ಬಿ ಇದ್ದಾವೆ, ಇಲ್ಲಿ ಬೇಕಂದ್ರೆ ನಿಮಗೆ 1 ಮಾರ್ಕ್ಸ್ ಕೂಡ ನಾನು ಅವೈಲೇಬಲ್ ಮಾಡಿಕೊಡ್ತೇನೆ. ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಔಟ್. ಓಕೆ, ಸೊ ಇವತ್ತು ನಾವು 3 ಕ್ವಶನ್ಸ್ ಅನ್ನು ಕವರ್ ಮಾಡಿದ್ದೇವೆ ಮೋಸ್ಟ್ಲಿ. ಓಕೆ, ಇನ್ನೊಮ್ಮೆ ಒಂದ್ಸಲ ರಿವಿಷನ್ ಮಾಡಿದಾಗ ಫಸ್ಟ್ ಕ್ವಶನ್ ನಂಬರ್ 30 they will ask from give reason. Question number 30 will be from give reason. Question number 31 ನಿಮ್ಮದು ಪ್ರಿಪರೇಷನ್ ಮೇಲೆ ಇರುತ್ತೆ, ಈ ಚಾಪ್ಟರ್ ಇಂದ ಪ್ರಿಪರೇಷನ್ ಮೇಲೆ ಇರುತ್ತೆ. Question number 32 that is lactinoid and actinoids. Okay, lactinoids and actinoids ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಕ್ಲಿಯರ್ ಐತೆ ಎಲ್ಲರಿಗೆ. ಸೊ ನಾವು DNF ಬ್ಲಾಕ್ ಕಂಪ್ಲೀಟ್ ಮಾಡಿರ್ತೀವಿ ಇವಾಗ. ಓಕೆ, ವಿ ಆರ್ ಕಂಪ್ಲೀಟೆಡ್ DNF ಬ್ಲಾಕ್. ನಾವು ನೆಕ್ಸ್ಟ್ ಈ ಬರೋಣ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ. ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಂದ 3 ಕ್ವಶನ್ ಕೇಳ್ತಾರೆ ಅಲ್ಲಿ. ಓಕೆ, ಅಲ್ಲಿ 3 ಕ್ವಶನ್ಸ್ ಮಾಡಿದಾಗ ವಿಲ್ ಕಂಪ್ಲೀಟ್ ದಿಸ್ ಚಾಪ್ಟರ್. ಓಕೆ, ಸೊ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರೋ ಅವರಿಗೆ ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ರೆ ಹಂಗೆ ವಾಟ್ಸಪ್ಪೇ ಮೆಸೇಜ್ ಮಾಡಿ. ಸೊ ಇವತ್ತು ಹಾಗೆ ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋಲಿ, ನಾಳೆ ಬರುತ್ತೆ ನೆಕ್ಸ್ಟ್ ವೀಡಿಯೋ. ಓಕೆ, ಇದು ಸೆಕೆಂಡ್ ಲೆಕ್ಚರ್ ಇಸ್ ಕಂಪ್ಲೀಟೆಡ್. ಥ್ಯಾಂಕ್ ಯು.